ನಮಸ್ಕಾರ ಕರ್ನಾಟಕ. ಹಂಪಿಯ ಬಗ್ಗೆ ನಮಗೆಲ್ಲ ಗೊತ್ತು. ಆದರೆ ಗದಗ ಜಿಲ್ಲೆಯ ಈ ಪುಟ್ಟ ಹಳ್ಳಿ ಲಕ್ಕುಂಡಿ ಈಗ ಇಡೀ ದೇಶದ ಗಮನ ಸೆಳೆದಿದೆ. ಯಾಕೆ ಗೊತ್ತಾ? ಮೊನ್ನೆ ತಾನೇ ಒಂದು ಮನೆಯ ಪಾಯ ಅಗಿಯುವಾಗ ಸಿಕ್ಕಿದ್ದು ಬರೋಬ್ಬರಿ 470 ಗ್ರಾಂ ಚಿನ್ನದ ಆಭರಣಗಳು. ಇದು ಬರೀ ಆರಂಭವಷ್ಟೇ ಅಂತಿದ್ದಾರೆ ಇತಿಹಾಸಕಾರರು. ಲಕ್ಕುಂಡಿ ಅಂದ್ರೆ ಸುಮ್ಮನೆ ಅಲ್ಲ. ಇಲ್ಲಿ ಒಂದು ಕಾಲದಲ್ಲಿ 101 ದೇವಸ್ಥಾನಗಳು ಮತ್ತು 101 ಬಾವಿಗಳಿದ್ದುವಂತೆ. ಚಾಲುಕ್ಯರು ಮತ್ತು ಹೊಯ್ಸಳರು ಕಾಲದ ಅತಿ ದೊಡ್ಡ ವ್ಯಾಪಾರ ಕೇಂದ್ರ ಇದು ಆಗಿತ್ತು. ಈಗ ಸಿಕ್ಕಿರೋ ಚಿನ್ನವನ್ನು ನೋಡ್ತಿದ್ರೆ ಇಲ್ಲಿನ ಭೂಮಿ ಅಡಿಯಲ್ಲಿ ಒಂದು ಇಡೀ ಸಾಮ್ರಾಜ್ಯವೇ ಹೂತು ಹೋಗಿದೆ ಅನ್ನೋ ಅನುಮಾನ ಶುರುವಾಗಿದೆ. ತಕ್ಷಣ ಸರ್ಕಾರ ಆ ಜಾಗವನ್ನು ಸೀಸ್ ಮಾಡಿದೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಈಗ ಹೈಟೆಕ್ ಸ್ಕ್ಯಾನರ್ಗಳನ್ನು ಬಳಸಿ ಭೂಮಿ ಆಳವನ್ನು ಪರೀಕ್ಷೆ ಮಾಡ್ತಿದ್ದಾರೆ. ಜನರಲ್ಲಿರೋ ದೊಡ್ಡ ಭಯ ಮತ್ತು ಕುತೂಹಲ ಏನಂದ್ರೆ, ಇಲ್ಲಿ ಸಿಗ್ಬೋದಾದ ಸಾವಿರಾರು ಕೋಟಿ ಮೌಲ್ಯದ ನಿಧಿ ಎಲ್ಲಿಗೆ ಹೋಗುತ್ತೆ? ಸರ್ಕಾರ ಏನನ್ನಾದ್ರೂ ಮುಚ್ಚಿಡ್ತಿದೆಯಾ? ದಾಖಲೆಗಳ ಪ್ರಕಾರ ವಿಜಯನಗರದ ಪತನದ ಸಮಯದಲ್ಲಿ ತಮ್ಮ ಅಪಾರ ಸಂಪತ್ತನ್ನು ಶತ್ರುಗಳಿಗೆ ಸಿಗಬಾರದು ಅಂತ ಇಂಥ ಗುಪ್ತ ಸ್ಥಳಗಳಲ್ಲಿ ಬಚ್ಚಿಟ್ಟಿದ್ದಾರಂತೆ. ಲಕ್ಕುಂಡಿಯಲ್ಲಿ ಈಗ ಸಿಕ್ಕಿರೋದು ಕೇವಲ ಒಂದು ಸಣ್ಣ ಸುಳಿವು ಮಾತ್ರವಾ, ಅಥವಾ ಇದು ಕೇವಲ ಕಟ್ಟುಕತೆಯಾ? ನಿಮ್ಗೇನು ಅನ್ಸುತ್ತೆ? ಲಕ್ಕುಂಡಿಯಲ್ಲಿ ಮಣ್ಣಿನ ಅಡಿಯಲ್ಲಿ ಇನ್ನೂ ದೊಡ್ಡ ನಿಧಿ ಇರ್ಬೋದಾ, ಅಥವಾ ಸರ್ಕಾರ ಇದನ್ನ ಪೂರ್ತಿ ಅಗೆಯಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಪ್ರತಿಯೊಬ್ಬ ಕನ್ನಡಿಗನಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.